ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಲಿಕಾನ್ ಸಿಟಿಯಲ್ಲಿ ನಿಲ್ತಾ ಇಲ್ಲ ಅಕ್ರಮ ಕಟ್ಟಡಗಳು. ಸಚಿವ ಜಮೀರ್ ಅಹಮದ್ ಕಚೇರಿಯ ಹಿಂಭಾಗದಲ್ಲೇ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಅಕ್ರಮ ಕಟ್ಟಡವನ್ನ ಮಾಡಲಾಗಿದೆ. 7 ಅಂತಸ್ತಿನ ಅಕ್ರಮ ಕಟ್ಟಡವನ್ನ ಬಿವಿ ಗಜೇಂದ್ರ ನಿರ್ಮಾಣ ಮಾಡಿದ್ದಾರೆ. ಚಾಮರಾಜಪೇಟೆಯ 4ನೇ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಕಟ್ಟಡವನ್ನ ಮಾಡಲಾಗಿದೆ. ಕಟ್ಟಡ ಮಾಲೀಕರಿಂದ ಸಚಿವ ಜಮೀರ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಅಕ್ರಮ ಕಟ್ಟಡಗಳು ದಿನೇ ದಿನೇ ಆಗ್ತಾನೆ ಇದೆ, ನಿಲ್ತಾ ಇಲ್ಲ. ಇದಕ್ಕೆ ಕಡಿವಾಣ ಅನ್ನೋದೇ ಇಲ್ಲ ಅನ್ನೋದಾಗಿದೆ. 7 ಅಂತಸ್ತಿನ ಅಕ್ರಮ ಕಟ್ಟಡವನ್ನ ಸದ್ಯ ಈಗ ಬಿವಿ ಗಜೇಂದ್ರ ಅವರು ನಿರ್ಮಾಣ ಮಾಡಿದ್ದಾರೆ. ಕಟ್ಟಡ ಮಾಲೀಕರಿಂದ ಸಚಿವ ಜಮೀರ್ ಹೆಸರನ್ನ ಕೂಡ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ನೀಡಲಾಗಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಕಾನೂನಿಗೆ ಬೆಲೆ ಇಲ್ವಾ, ಕಾನೂನಿಗೆ ಕಿಮ್ಮತ್ತಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಲೇಬೇಕು. ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ಬ್ರೇಕ್ ಯಾವಾಗ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಸಚಿವ ಜಮೀರ್ ಕಚೇರಿಯ ಹಿಂಭಾಗವೇ ಈ ರೀತಿಯಾದಂತಹ ಅಕ್ರಮ ಕಟ್ಟಡವನ್ನ ಬಿಲ್ಡ್ ಮಾಡಲಾಗಿದೆ. ಸಚಿವರ ಹೆಸರನ್ನ ಹೇಳಿಕೊಂಡು ಮಹಾ ಮೋಸವನ್ನ ಮಾಡಲಾಗಿದೆ. ಜಿಬಿಎ ಅಧಿಕಾರಿಗಳ ಜೊತೆಗೆ ಹಾಗಾದ್ರೆ ಬೆಸ್ಕಾಂ ಟೀಮ್ ಏನಾದರೂ ಸಾಥ್ ಕೊಟ್ಟಿದ್ಯಾ? ಪರ್ಮಿಷನ್ ಲೆಕ್ಕ ಬೇರೆ, ಕಟ್ಟೋದೇ ಬೇರೆ. ತೆರವು ಆದೇಶ ಇದ್ರೂ ಕೂಡ ಮಾಲೀಕ ಯಾಕೆ ರಿಲ್ಯಾಕ್ಸ್ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲೇ ಹಾಗಾದ್ರೆ ಅಧಿಕಾರಿಗಳು ಕಳ್ಳಾಟವನ್ನ ನಡೆಸ್ತಾ ಇದ್ದಾರಾ, ಅವರೇ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಟ್ಟಡ ತೆರವಿಗೆ ನೋಟಿಸ್ ಅನ್ನ ನೀಡಿ ಅಷ್ಟೇ ಜಿಬಿಎ ಸುಮ್ಮನಾಗಿದೆ. ಬೇರೆ ಯಾವುದೇ ರೀತಿಯಾದಂಥ ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ. ಹಾಗಾಗಿ ಚಾಮರಾಜಪೇಟೆಯ 4ನೇ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಪ್ರಶ್ನೆ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಅಕ್ರಮ ಕಟ್ಟಡಗಳು ಆಗ್ತಾ ಇದೆ. ಇನ್ನು ಈ ಒಂದು ಕಟ್ಟಡ ತೆರವಿಗೆ ಜಿಬಿಎ, ಎಇ ಹಾಗೂ ಜೆಇ ನೋಟಿಸ್ ಅನ್ನ ನೀಡಿ ಅಷ್ಟಕ್ಕೆ ಸೈಲೆಂಟ್ ಆಗಿದೆ. ಡೆಮಾಲಿಷನ್ಗೆ ನೋಟಿಸ್ ಅನ್ನ ಕೊಟ್ಟರೂ ಕೂಡ ಆ ಮಾಲೀಕ ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ದೂರುದಾರ ಸಾಮಾಜಿಕ ಹೋರಾಟಗಾರ ಕಿಡಿಕಾರಿದ್ದಾರೆ. ದೂರನ್ನ ಹಿಂಪಡೆಯಿರಿ ಅಂತ ಹೇಳಿ ಹೋರಾಟಗಾರನಿಗೆ ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ. ಈ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ. ಈ ರೀತಿ ಅಕ್ರಮವಾಗಿ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರೆ ದೂರನ್ನ ಹಿಂಪಡೆಯಿರಿ ಅಂತ ಹೇಳಿ ಅಂದ್ರೆ ಹೋರಾಟಗಾರನಿಗೆ ಪ್ರಾಣ ಬೆದರಿಕೆ ಹಾಕಿರುವಂತ ಆರೋಪ ಇದು. ಅನಧಿಕೃತ ಹೆಚ್ಚುವರಿ 3 ಅಂತಸ್ತನ್ನ ಕಟ್ಟಡದ ಮಾಲೀಕ ಗಜೇಂದ್ರ ಕಟ್ಟಿದ್ದಾರೆ. 3 ಅಂತಸ್ತಿನ ಕಟ್ಟಡ ಅದು. ಎಇ ಹಾಗೂ ಎಇ ಕೂಡ ಸ್ಥಳಕ್ಕೆ ಭೇಟಿಯನ್ನ ಮಾಡಿ ಕಟ್ಟಡ ಉಲ್ಲಂಘನೆಯ ಕುರಿತಂತೆ ವರದಿಯನ್ನ ಮಾಡಿದ್ದಾರೆ. ಕಟ್ಟಡದ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅಂದ್ರೆ ರೂಲ್ನ ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿ ಕೇವಲ ನೋಟಿಸ್ ಒಂದನ್ನೇ ಕೊಟ್ಟು ಹೋಗಿದ್ದಾರೆ. ನೋಟಿಸ್ ನೀಡಿದ ನಂತರದಲ್ಲಿ ಮುಂದೆ ತೆಗೆದುಕೊಳ್ಳುವಂತಹ ಕ್ರಮ ಏನು, ಆಕ್ಷನ್ ಏನು, ಅದ್ಯಾವುದನ್ನು ಕೂಡ ಕೈಗೊಂಡಿಲ್ಲ. ಹಾಗಾದ್ರೆ ಜಿಬಿಎ ಅಧಿಕಾರಿಗಳು ಮಾಡ್ತಾ ಇರೋದಾದ್ರೂ ಏನು? ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತಷ್ಟು ಅಕ್ರಮ ಕಟ್ಟಡಗಳು ತಲೆಗೂಡ್ತಾ ಇದೆ. ಅನಧಿಕೃತ ಹೆಚ್ಚುವರಿಯಾಗಿನೇ 3 ಅಂತಸ್ತನ್ನ ಈ ಕಟ್ಟಡದ ಮಾಲೀಕ ಕಟ್ಟಿದ್ದಾನೆ. ಜೊತೆಗೆ ಗೃಹ ಪ್ರವೇಶವನ್ನು ಕೂಡ ಮಾಡಿದ್ದಾರೆ. ಬಿಬಿಎಂಪಿ ಹೇಳ್ತಾರೆ ಆಫೀಸಿಗೆ ಸುತ್ತಿಸ್ತಾರೆ. ಇವತ್ತಿನ ತನಕ ಕ್ರಮ ಇಟ್ಟಿಲ್ಲ. ಇವರೇ ನಿಂತ್ಕೊಂಡು ಇನಾಗ್ರೇಷನ್ನು ಮಾಡಿಸ್ತಾರೆ. ಈಗ ಉಪಮುಖ್ಯಮಂತ್ರಿ ಹೇಳ್ತಾರೆ ಅನಧಿಕೃತ ಕಟ್ಟಡ ತೆರವು ಮಾಡಿ ಅಂತೇಳಿ. ಇವತ್ತಿನ ತನಕ ತೆರವಾಗಿಲ್ಲ. ಶಾಸಕರ ಕಚೇರಿ ಹಿಂಭಾಗದ್ದೆ. ಅವ್ನು ಕೇಳಿದ ಕೂಡಲೇ ಓನರು ಯಾರ್ಯಾರಿಂದಲೋ ಫೋನ್ ಮಾಡಿಸ್ತಾನೆ, ಹೆದರಿಸ್ತಾನೆ. ನಾನು ಲೋಕಾಯುಕ್ತಕ್ಕೆ ಸಮೇತ ಹೇಳಿದ್ದೀನಿ, ದುಡ್ಡು ತೊಗೊಂಡು ಕೇಸು ವಾಪಸ್ ತಗೋ ಅಂತ ಬೆದರಿಸ್ತಾನೆ. ಈ ಥರ ಎಲ್ಲ ನಡೀತಾ ಇದೆ. ನನ್ನ ಜೀವಕ್ಕೆ ಏನಾರು ಹೆಚ್ಚು ಕಡಿಮೆ ಆದರೆ ಅವರು ಮತ್ತು ಇವನು ನಾನು ದೂರು ಕೊಟ್ಟಿದ್ದೀನಿ ಇವರು, ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸಿಗ್ನೇಟರಿ ಯಾರ್ಯಾರು ಸಿಗ್ನೇಚರ್ ಮಾಡಿದ್ದಾರೆ, ಯಾರು ಕ್ರಮ ಇಟ್ಟಿಲ್ಲ ಆ ಅಧಿಕಾರಿಗಳು ಕಾರಣ ಆಗ್ತಾರೆ. ಓಕೆ, ಇದು ಆ್ಯಕ್ಚುಲಿ ಏನು ವೈಲೇಷನ್ ಆಗಿದೆ ಸರ್? ಇದು ಟೋಟಲ್ ಝೋನಲ್ ವೈಲೇಷನ್. ಇದು ಪೂರ್ತಿ 4 ಫ್ಲೋರ್ ಅನ್ಆಥರೈಸ್ಡ್ ಕಟ್ಟಿದ್ದಾರೆ ಅಂದರೆ ಆ ಟೋಟಲ್ ಬಿಲ್ಡಿಂಗೇ ವೈಲೇಷನ್ ಅಂತೇಳಿ. ಶೆಡ್ ಬ್ಯಾಕ್ ವೈಲೇಷನ್ ಇದೆ, ಫ್ಲೋರ್ ರೇಷಿಯೋ ವೈಲೇಷನ್ ಇದೆ, ಪ್ರತಿಯೊಂದು ವೈಲೇಷನ್. ಅದು ಇದು ಅಂತಲ್ಲ, ಟೋಟಲ್ ಬಿಲ್ಡಿಂಗೇ ವೈಲೇಷನ್. ಈಗ ತಾವು ಯಾರ್ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ, ಆಮೇಲೆ ಹೈಕೋರ್ಟು ರಿಜಿಸ್ಟ್ರಿಗೆ ಕೊಟ್ಟಿದ್ದೀನಿ, ಆನಂತರದಲ್ಲಿ ಸರ್ಕಾರಕ್ಕೆ ಬರೆದಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಬರೆದಿದ್ದೀನಿ, ಕಮಿಷನರಿಗೆ ಬರೆದಿದ್ದೀನಿ, ಎಲ್ಲರಿಗೂ ಬರೆದಿದ್ದೀನಿ ಸರ್. ಹೆಚ್ಚು ಕಡಿಮೆ ಎಲ್ಲ ಸಕ್ಷಮ ಪ್ರಾಧಿಕಾರಿಗಳಿಗೆ ಬರೆದಿದ್ದೀನಿ. ಎಲ್ಲರೂ ಇವ್ರಿಗೆ ಏನೇನು ಕೊಟ್ಟಿದ್ದೀರಿ ನೀವು ವರ್ಕ್ ಸ್ಟಾಪ್ ಮಾಡೋಕ್ಕೆ? ಸರ್, ಫೈಲ್ ಟೌನ್ ಪ್ಲಾನಿಂಗ್ ಇಂದ ಬಂದು ಸರ್ ಇಲ್ಲಿಗೆ ಮೋಸ್ಟ್ ಡೆಮಾಲಿಷನ್ ಆರ್ಡರ್ ಆಗಿರೋದು ಕಾಪಿ ಬರ್ತಿದೆ.
ಅದಾದ್ಮೇಲೆ ಬೆಸ್ಕಾಮ್ ಮತ್ತೆ ಇವ್ರಿಗೆ ನಾವು ಲೆಟರ್ ಬರೆದು ಸ್ಟಾಪ್ ಮಾಡ್ತಿದ್ದೀವಿ, ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿದ್ದೀವಿ. ಅದಾದ್ಮೇಲೆ ಈಗ ಇದು GBA ಆದ್ಮೇಲೆ ಏನೇನ್ ಪ್ರೋಟೋಕಾಲ್ ಬರುತ್ತೆ ನೋಡಿದೀವಿ. ಅದು ಇದ್ರಿಗೆ ಡಬಲಿಗೆ ಬಂದಿದೆ ಡೆಮಾಲಿಷನ್. ಹಾಗಾಗಿ ಇವರು ಏಜೆನ್ಸಿನ ಒಂದು ಬುಕ್ ಮಾಡ್ಬಿಟ್ಟು ಡೆಮಾಲಿಷನ್ಗೆ ಇದು ಮಾಡ್ತಾರೆ ಸರ್. ಈಗ ಈ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು? ಭಾಸ್ಕರ್ ರೆಡ್ಡಿ ಅಂತ ಸರ್. ಎಲ್ಲ ಆಫೀಸ್ ಅವ್ರದ್ದು? ನಂಜಮಾಗ್ರ ಸರ್. ಸರ್ ಇವ್ರದೇನು ಡೆಮಾಲಿಷನ್ಗೆ ರೆಡಿ ಆಗಿದೆಯಾ? ಡೆಮಾಲಿಷನ್ ರೆಡಿ ಇದೆ, ಎಕ್ಸಿಕ್ಯೂಟಿವ್ ಇವ್ರನ್ನ ಏಜೆನ್ಸಿ ಬುಕ್ ಮಾಡಿ ಹೊಡಿಬೇಕು ಸರ್. ಆದ್ರೆ ಇವ್ರು ಕೆಲಸ ಮಾಡ್ತಾ ಇದಾರಲ್ಲ, ಇವ್ರು ವರ್ಕ್ ಮಾಡ್ತಾ ಇದಾರೆ ಸತೀಶ್ ಅವರೇ. ನಾನು ಕಳಿಸ್ತೀನಿ ಸರ್, ನಮ್ಮ ಇನ್ಸ್ಪೆಕ್ಟರ್ ಕಳಿಸ್ತೀನಿ. ಹಂಗೆ ಕೆಲಸ ಮಾಡಂಗಿಲ್ಲ ತಾನೇ ನೀವು COP ಎಲ್ಲ ಕೊಟ್ಟ ಮೇಲೆ? ನೀವು AWE ಒಂದ್ಸಲಿ ಕೇಳ್ಬೇಕು ಸರ್, ಅದು ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಯಾರು AWE ಈಗ? ಇದು ಇನ್ಚಾರ್ಜ್ ಇದ್ದಾರೆ ಸರ್, ರಮೇಶ್ ಸರ್ ಅಂತ. ಹೌದಾ? ಈ ತರ ಹೆಂಗೆ ಅವರು ಆಕ್ಚುಲಿ ನೋಡಿ ಆರಾಮಾಗಿ ಕಟ್ತಾನೆ ಇದಾರೆ ಅವರು, ನೀವೆಲ್ಲ ಇದು ಮಾಡಿದ್ರು ಕೂಡ. ನೋಡ್ತೀನಿ ಸರ್ ನಾನೇ. ಇವ್ರಿಗೆ ಏನೇನು ಕೊಟ್ಟಿದ್ದೀರಿ ನೀವು ವರ್ಕ್ ಸ್ಟಾಪ್ ಮಾಡಕ್ಕೆ? ಸರ್ ಅವ್ರದ್ದು ಫೈಲ್ ಟೌನ್ ಪ್ಲಾನಿಂಗ್ ಇಂದ ಬಂದು ಸರ್ ಇಲ್ಲಿಗೆ. ಇನ್ನು ಕಟ್ಟಡ ತೆರವಿಗೆ ನೋಟಿಸ್ ಅನ್ನ ನೀಡಿದ್ರೂ ಕೂಡ ಮಾಲೀಕ ಅಲ್ಲಿಯೇ ಗೃಹ ಪ್ರವೇಶ ಮಾಡಿದ್ದಾರೆ. ಯಾವ ಒಂದು ಕಾನೂನಿನ ಭಯನೂ ಇಲ್ವಾ ಇವರಿಗೆ ಅನ್ನುವಂತಹ ಪ್ರಶ್ನೆ ಇದೆ. GBA ಅಧಿಕಾರಿಗಳ ವಿರುದ್ಧವಾಗಿ ದೂರುದಾರ ಸಾಮಾಜಿಕ ಹೋರಾಟಗಾರ ಕಿಡಿಕಾರಿದ್ದಾರೆ. ಜೊತೆಗೆ ಕಂಪ್ಲೇಂಟ್ ಅನ್ನ ಹಿಂಪಡೆಯಿರಿ ಅನ್ನೋದಾಗಿಯೂ ಕೂಡ ಹೋರಾಟಗಾರರಿಗೆ ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ. ಅಕ್ರಮ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕಡಿತಕ್ಕೆ AE ಬೆಸ್ಕಾಂಗೆ ಪತ್ರವನ್ನ ಕೂಡ ಬರೆದಿರುತ್ತೆ. ಪತ್ರದ ಪ್ರಕಾರ ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡಬೇಕಾಗತ್ತೆ. ಆದರೂ ಕೂಡ ಬೆಸ್ಕಾಂ JEಯಲ್ಲಿ ವಿದ್ಯುತ್ ಸಂಪರ್ಕವನ್ನ ಕೂಡ ಕಡಿತ ಮಾಡಿಲ್ಲ. ಈ ಕುರಿತು ಬೆಸ್ಕಾಂ JE ಫಕ್ರುದ್ದೀನ್ ಕೇಳಿದ್ರೆ ಬೇರೆ ರೀತಿಯಾದಂತಹ ಕಾರಣವನ್ನ ಹೇಳ್ತಾರೆ. ಯಾಕೆ ಈ ರೀತಿಯಾಗಿ ಮಾಡಿದ್ರಿ ಅಂತ ಕೇಳಿದ್ರೆ, ಇನ್ನು KERC ರೂಲ್ಸ್ ನ ಪ್ರಕಾರ ಕಟ್ಟಡ ಮಾಲೀಕನಿಗೆ ನೋಟಿಸ್ ಅನ್ನ ನೀಡಿ ಕಾಲಹರಣ ಮಾಡಿದ್ರ ಅನ್ನುವಂತ ಪ್ರಶ್ನೆ ಇದೆ. ಕಟ್ಟಡ ತೆರವು ಮಾಡದೆ ಕರ್ತವ್ಯ ಲೋಪ ಎಸಗುವಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. GBA ಅಧಿಕಾರಿಗಳು ಕಟ್ಟಡ ಮಾಲೀಕರ ವಿರುದ್ಧವಾಗಿ ಲೋಕಾಯುಕ್ತರಿಗೆ ದೂರು ನೀಡಬೇಕು. ಈ ಕುರಿತು ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಂತಹ ಅನಿಲ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಧ್ವನಿ ಕೇಳಿಸ್ತಿದೆ? ನಮಸ್ತೆ, ಕೇಳಿಸ್ತಾರೆ. ಓಕೆ, ಅಂದ್ರೆ ಅಕ್ರಮವಾಗಿ ಕಟ್ಟಡ ನಿರ್ಮಾಣವನ್ನು ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೂ ಕೂಡ ಅದನ್ನ ವಾಪಸ್ ಪಡೀರಿ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಏನ್ ಸರ್ ಇದು ಆರೋಪ? ಇಲ್ಲ, ನಾನು ಈ ಕುರಿತು ಲೋಕಾಯುಕ್ತರಿಗೆ ಸ್ಪಷ್ಟವಾಗಿ ದೂರು ಕೊಟ್ಟಿದ್ದೀನಿ. ಸರ್ಟಿಫೈಡ್ ಅದು ಏನೋ ನೋಟ್ರಿ ಮಾಡಿ ಕೊಟ್ಟಿದ್ದೀನಿ ನಾನು, ಅಫಿಡವಿಟ್ ಮಾಡಿ. ಹಣ ತಗೊಂಡು ಬಿಡಿ ಅಂತಾರೆ, ಫೋನ್ಗಳು ಮಾಡಿಸ್ತಾರೆ. ಆ ನಂತರದಲ್ಲಿ ಅಧಿಕಾರಿಗಳು 1 ವರ್ಷ ಆಗಿದೆ ದೂರು ಕೊಟ್ಟು ನಿಂತ್ಕೊಂಡು. ಅವ್ರಿಗೆ ಏನ್ ಒತ್ತಡನೋ ನನಗೆ ಗೊತ್ತಿಲ್ಲ. ನಾನ್ ಕೇಳೋದು ನಿಯಮಾನುಸಾರ ನೀವು ಕ್ರಮ ಇಡಿ ಅಂತೇಳಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಕೆಲಸ ಮಾಡಿ ಅಂತ ಹೇಳ್ತೀನಿ. ಮಾಡೋದಿಲ್ಲ ಅವರು. ಓಕೆ, ಈ ಗೈಡ್ಲೈನ್ಸ್ ಅಂದ್ರೆ ಹೇಳಿ ಸರ್, ಹೇಳಿ. ಈ ಗೈಡ್ಲೈನ್ಸು ಪ್ರಭಾವಿಗಳಿಗೆ ಒಂದು ರೀತಿ, ನಾರ್ಮಲ್ ಪರ್ಸನ್ಗಳಿಗೆ ಒಂದು ರೀತಿ ಅಂತ ಏನಾದರೂ ಇರುತ್ತಾ? ಯಾಕೆ ಹೀಗೆ ಮಾಡ್ತಾರೆ ಅಂತ? ಬಿಕಾಸ್ ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಟ್ಟರೂ ಕೂಡ ಒಬ್ಬ ಮಾಲೀಕ ನೇರವಾಗಿ ಗೃಹ ಪ್ರವೇಶ ಮಾಡ್ತಾನೆ, ಯಾರ್ದು ಭಯ ಇಲ್ಲ ಅಂತ ಹೇಳಿದ್ರೆ ಏನ್ ನಡೀತಿದೆ ಅಂತ? ಡಬಲ್ ಸ್ಟ್ಯಾಂಡರ್ಡ್ ಬಣ್ಣದ್ ಮಾತಾಡ್ತಾರೆ ಅಷ್ಟೇ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಚಾಮರಾಜಪೇಟೆಯಲ್ಲಿ ಬಂದ್ರೆ ಪ್ಯೂರ್ ರೆಸಿಡೆನ್ಷಿಯಲ್ ಝೋನ್ಸ್ ಎಲ್ಲ ಕಮರ್ಷಿಯಲ್ ಮಾಡಿಟ್ಟಿದ್ದಾರೆ. ಒಂದು ಫುಟ್ಪಾತ್ ಓಡಾಡಕ್ಕಾಗಲ್ಲ. 1 ಫ್ಲೋರ್ ಕಟ್ಟ ಕಡೆಗೆ 5 ಫ್ಲೋರ್ ಕಟ್ಟಿ 5 ಕಾರ್ ತಂದು ರೋಡಲ್ಲಿ ನಿಲ್ಲಿಸ್ತಾರೆ. ನಾವ್ ಏನ್ ಮಾಡ್ಬೇಕು? ನಾವ್ ಇದನ್ನ ಪ್ರಶ್ನೆ ಮಾಡಿದ ಕೂಡಲೇ ನಾವು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ತರ ಬಿಂಬಿಸ್ತಾರೆ ನಮ್ಮನ್ನ. ಜಾಸ್ತಿ ಮಾತಾಡಕ್ ಹೋದ್ ಕೂಡಲೇ ನೀವು ಸರ್ಕಾರಿ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡ್ತೀರಾ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ನಾವ್ ಎಲ್ಲಿ ಹೋಗ್ಬೇಕು? ಹಂಗಾರೆ ನಾವು ಸಂವಿಧಾನಬದ್ಧವಾಗಿ ಪ್ರಶ್ನೆ ಮಾಡೋದೇ ತಪ್ಪ? ಇವ್ರ ಅಕ್ರಮ ಕೇಳೋದೇ ತಪ್ಪ? ಹೋಗ್ಲಿ, ಇಲ್ಲ ಸರ್ಕಾರ ಹೇಳ್ಬಿಡ್ಲಿ ಅತ್ಲಾಗ ಹೋಗ್ಲಿ, ಇಲ್ಲ ನೀವೇನು ಮಾಡಬೇಡಿ ಅಂತ ಹೇಳಿ ನಾವು ಮಾಡೋದೇ ಇಲ್ಲ. ಓಕೆ, ಅಂದ್ರೆ GBA ಚೀಫ್ ಕಮಿಷನರ್ ಅವ್ರ ಗಮನಕ್ಕೆ ಬಂದಿದ್ಯಾ ಇಲ್ವಾ ಸರ್? ಏನ್ ಹೇಳ್ತಾರೆ? ಏನಂದ್ರೆ ಎಲ್ಲದೂ ಗೊತ್ತವ್ರಿಗೆ. ಈಗ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 1 ತಿಂಗಳಿಗೆ 5 ಬಿಲ್ಡಿಂಗ್ ಹೊಡಿತೀವಿ ಅಂತ ಹೇಳ್ತಾರೆ. ಚಾಮರಾಜಪೇಟೆಲ್ 5 ಬಿಲ್ಡಿಂಗ್ ಇದು ಇದೆ, ಈ ಬಿಲ್ಡಿಂಗು ಇದೆ. ಇವತ್ತಿನ ತನಕ ಮುಟ್ಟಿಲ್ಲ. ಯಾರ ಕೃಪಾಶೀರ್ವಾದದಿಂದ ನಿಲ್ಸ್ಯಾರ ಇದನ್ನ? ಜನರಿಗೆ ಕಾನೂನಿನ ಭಯನೇ ಇಲ್ಲ, ಏನು ಭಯನೇ ಇಲ್ಲ. ಈಗ ನಾವ್ಯಾರು ದೂರು ಕೊಟ್ರೆ ನಮ್ಮನ್ನ ಹೆದರ್ಸೋದು, ಬೆದರ್ಸೋದು, ನಮ್ಮನ್ನ ಸಪ್ರೆಸ್ ಮಾಡೋದು, ನಮ್ಮ ವಿರುದ್ಧನೇ ಒಂದು ಸಂಘಟನೆ ಕಟ್ಟೋದು, RTI ಕಾರ್ಯಕರ್ತರ ವಿರುದ್ಧ ಹೋರಾಟ ಅಂತ ಹೇಳಿ ಒಂದು ಸಂಘಟನೆ ಕಟ್ಬಿಟ್ಟು ಅದ್ರ ಮೂಲಕ ನಾನು ಯಾವ್ಯಾವ್ದು ಅಪ್ಲಿಕೇಶನ್ ಹಾಕಿದ್ದೀನಿ ಅಂತ ಹೋಗೋದು, ಕೇಳೋದು, ನನ್ನನ್ನ ಒಟ್ಟಿನಲ್ಲಿ ಬಗ್ಸಕ್ಕೆ ನೋಡ್ತಾರೆ. ನಾನು ಬಗ್ಗಿಲ್ಲ.
ಓಕೆ, ಅಂದ್ರೆ ಈ ರೀತಿ ಅಕ್ರಮ ಕಟ್ಟಡಗಳನ್ನೆಲ್ಲ ನಿರ್ಮಾಣ ಮಾಡಿದಾಗ ಅಂದ್ರೆ ಅದಕ್ಕೊಂದು ರೂಲ್ ಇರುತ್ತೆ. ರೂಲ್ ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ ಪವರ್ ಕಟ್ ಮಾಡಬೇಕಾಗತ್ತೆ. ಆದ್ರೆ ಜಿಬಿಯ ಅಧಿಕಾರಿಗಳ ಜೊತೆಗೆ ಬೆಸ್ಕಾಂ ಟೀಮ್ ಹಾಗಾದ್ರೆ ಸಾಥ್ ನೀಡ್ತಾ ಇದೆಯಾ ಅಂತ ಹೇಳಿ? ಹೌದು, ಇದು 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 ಅಕ್ಷರಶಃ ನಿಜ ಇದು. ಯಾಕಂದ್ರೆ ಆ ಬೆಸ್ಕಾಮಿಗೆ ಅವರಿಗೆ ಪವರ್ ಕಟ್ ಮಾಡಿ ಅಂತ ಹೇಳಿದಾಗ ಪವರ್ ಕಟ್ ಮಾಡಬೇಕೇ ಹೊರತು ಓನರಿಗೆ ನೋಟಿಸ್ ಕೊಟ್ಬಿಟ್ಟು ಓನರ್ನ ಜಾಗೃತ ಮಾಡೋದು. ಓನರ್ನ ಜಾಗೃತ ಮಾಡಾದ್ಮೇಲೆ ಅವನ ಜೊತೆ ನಿಂತ್ಕೊಂಡು ಇವತ್ತು 3 ತಿಂಗಳಾಗಿದೆ ನೋಟಿಸ್ ಕೊಟ್ಟು, 3 ತಿಂಗಳು 15 ದಿನ ಟೈಮ್ ಕೊಟ್ಟಿರೋದು. ಬಟ್ 3 ತಿಂಗಳಾದ್ರೂ ಇವತ್ತಿನ ತನಕ ಕಟ್ ಮಾಡಿಲ್ಲ. 2 ತಿಂಗಳು 3 ತಿಂಗಳು ಆಗ್ತಾ ಬಂತು. ನಾವು ಹೋದ್ರೆ ಎಲ್ಲ ಉಚ್ಚಾಯಿಸಿ ಮಾತಾಡ್ತಾರೆ. ಏನೋ ನಾವು ಬೇಕಂತ ಗಲಾಟೆ ಮಾಡ್ಲಿ, ನಮ್ಮ ವಿರುದ್ಧ ದೂರ್ ಕೊಡೋ ತರ ಒಂದು ಷಡ್ಯಂತ್ರ ಮಾಡ್ಕೋತಾರೆ, ಗುಂಪು ಸೇರ್ಕೋತಾರೆ, ಈ ಕಾಂಟ್ರಾಕ್ಟರ್ಗಳನ್ನೆಲ್ಲ ಸೇರಿಸ್ಕೋತಾರೆ, ಈ ತರ ಎಲ್ಲ ಮಾಡ್ತಾರೆ. ಮಾಡಿ ಎದುರಿಸೋದು ಒಟ್ಟಿನಲ್ಲಿ ಮಾಡಿದ್ರೆ ಹಂಗೆ ಹೆಂಗೆ ಅಂತೇಳಿ ಈ ತರ ಮಾಡ್ತಾ ಇದ್ದಾರೆ. ಓಕೆ, ಅಂದ್ರೆ ಅಧಿಕಾರಿಗಳೇ ಈ ರೀತಿ ಕಳ್ಳಾಟ ಆಡ್ಬಿಟ್ರೆ ಇನ್ನು ಇದೇ ರೀತಿ ಸಾವಿರಾರು ಅಕ್ರಮ ಕಟ್ಟಡಗಳು ನಿರ್ಮಾಣ ಆಗುತ್ತಲ್ಲ, ಆಗ ಏನ್ ಮಾಡ್ತಾರೆ ಅಂತ ಹೇಳಿ? ಇದು ಏನಂದ್ರೆ ಯಾರು ದೂರ್ ಕೊಟ್ಟಿರ್ತಾರೆ ಅವ್ರದ್ದು ಒಂದ್ 3-4 ಜನರು ಬಲಿದಾನ ಆದ್ರೆ ಇದು ಸರ್ಕಾರ ಜನರ ಗಮನಕ್ಕೆ ಹೋಗುತ್ತೆ. ಸುಮ್ನೆ ನಾವೊಂದು ಕಂಪ್ಲೇಂಟ್ ಕೊಡ್ತೀವಿ, ಏನು ಇಲ್ಲ. ಮೊದ್ಲೇ ನನ್ಗೆ ಯಾವ ಮಟ್ಟಿಗೆ ಹೇಳ್ತಾರೆ ಅಂದ್ರೆ, ಚಾಮರಾಜಪೇಟೆಲ್ ಆಲ್ರೆಡಿ ಒಬ್ಬ RTI ಕಾರ್ಯಕರ್ತನ ಕಳ್ಸಿದೀವಿ ದೇವ್ರ ಹತ್ರ, ಇನ್ ನೆಕ್ಸ್ಟ್ ನೀನೇ ಅಂತಾರೆ. ಓಕೆ, ಇದೇ ವರ್ಡ್ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.